ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನೀವು ತಮ್ಬ್ಲೈನಲ್ಲಿ ನೋಡಿರ್ತೀರ, ವೈಕುಂಠ ಏಕಾದಶಿ ಬರೋ ಶುಕ್ರವಾರ ವೈಕುಂಠ ಏಕಾದಶಿ ಇದೆ. ಅದನ್ನು ಮನೇಲಿ ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಪ್ರೆಗ್ನೆಂಟ್ಸ್ಗಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಉಪವಾಸ ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ವಲ್ಲ. ಅದಕ್ಕೆ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಶಂಕು ನಾಮ ಚಕ್ರದ ರಂಗೋಲಿಯನ್ನು ಹಾಕೋಬೇಕು. ನಂತರ ಅಕ್ಕಿ ಹಿಟ್ಟಿನ ದೀಪನ ರೆಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿನಿಂದ ದೀಪ ಮಾಡಿ ಅದಕ್ಕೆ ತುಪ್ಪ ಹಾಕಿ ತುಪ್ಪದ ದೀಪವನ್ನು ಮಾಡಿ ಸಿದ್ಧ ಮಾಡಿಟ್ಕೊಳ್ಳಿ. ಈ ಕಡೆ ದೇವ್ರ ಮನೆಗೆ ಬಂದರೆ ಒಂದು ಪೀಠನ ಇಟ್ಟು ಅಷ್ಟದಳ ರಂಗೋಲಿನ ಹಾಕಿ ಅದ್ರ ಮೇಲೆ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರು ಫೋಟೋ ಇದ್ದರೂ ಆಯಿತು, ಇಲ್ಲ ಒಬ್ರದ್ದಾದರೂ ಆಯಿತು, ಅದೇ ಫೋಟೋನ ಇಟ್ಟು ನಂತರ ಫೋಟೋಗೆ ಹೂವು ತುಳಸಿ ಎಲ್ಲದರಿಂದ ಅಲಂಕಾರ ಮಾಡಿ. ಅಲಂಕಾರದ ನಂತರ ತುಳಸಿ ತೀರ್ಥನ ರೆಡಿ ಮಾಡ್ಕೋಬೇಕು. ತುಳಸಿ ತೀರ್ಥನ ಹೇಗೆ ರೆಡಿ ಮಾಡ್ಕೊಳ್ಳೋದು, ತುಳಸಿ ದಳ ಮತ್ತು ಪಚ್ಚಕರ್ಪೂರ, ಏಲಕ್ಕಿ, ಇಷ್ಟನ್ನು ಒಂದು ಲೋಟದಲ್ಲಿ ನೆನೆ ಹಾಕಿ ಅಲ್ಲಿ ತೀರ್ಥ ರೆಡಿ ಆಯಿತು. ನೈವೇದ್ಯ ವಿಚಾರದಲ್ಲಿ ವಿಷ್ಣುವಿಗೆ ಹೆಸರು ಕಾಳು, ಹೆಸರು ಬೇಳೆ ಅವರಲ್ಲೇ ನೈವೇದ್ಯಗಳನ್ನ ಮಾಡಬೇಕು. ಅಂದರೆ ಪೊಂಗಲ್ಲು ಇಲ್ಲ ಹೆಸರು ಬೇಳೆ ಪಾಯಸನ ಮಾಡ್ಬೋದು. ನಾನಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ, ನನಗೆ ಅಷ್ಟೊಂದು ಟೈಮ್ ಇಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ಬೋದು. ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು 2, 5 ಅಥವಾ 7 ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು. ಎಲ್ಲ ಆದ ನಂತರ ಧೂಪಾರಾಧನೆಯ ಮಾಡಿ ತುಳಸಿ ದಳವನ್ನು ಇಟ್ಕೊಂಡು ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳಿ ಫೋಟೋಕ್ಕೆ ಅರ್ಚನೆ ಮಾಡಬೇಕು. ವಿಷ್ಣುವಿನ ಸಹಸ್ರನಾಮ ಅಷ್ಟೋತ್ತರವನ್ನು ಪಠಿಸಬೇಕು. ಪಠಿಸಿದ ನಂತರ ಅಂದರೆ ಹೇಳ್ಕೊಂಡು ಪೂಜೆ ಮಾಡಿದ್ದಾದಮೇಲೆ ಇಲ್ಲಿಗೆ ಪೂಜೆ ಮುಕ್ತಾಯ. ಕಾಯಿನ ನೀವು 3 ಸತಿ ಇಳಿ ತೆಗೆದು ಒಡೆದು ಅದಕ್ಕೂ ನಾಮ ಹಚ್ಚಿ ಮತ್ತು ಧೂಪ ಎಲ್ಲನೂ ಹಾಕಿ ಮುಗಿಸ್ಬೇಕು. ಉಪವಾಸ ಇರೋ ಅಂಥವ್ರು ಉಪವಾಸ ಇದ್ದು 11ನೇ ತಾರೀಕು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಬಿಚ್ಚಬೇಕು. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್